ನೆರೆಯ ಕೇರಳದ ನೀಲಾಂಬೂರ್ ಮತ್ತು ನಂಜನಗೂಡಿನ ವಯನಾಡಿನ ಮೂಲಕ ರೈಲು ಸಂಪರ್ಕ ಕಲ್ಪಿಸುವ ನೀಲಾಂಬೂರ್ ನಂಜನಗೂಡು ರೈಲ್ವೆ ಯೋಜನೆಗೆ ವೈಮಾನಿಕ ಸಮೀಕ್ಷೆ ಪೂರ್ಣಗೊಂಡ ಬೆನ್ನಲ್ಲೇ ಪರಿಸರ ಪ್ರೇಮಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ನೋಡಿ. ಇದು ಬಂಡೀಪುರ ಉಳಿಸಿ ಎಂಬ ಅಭಿಯಾನಕ್ಕೆ ನಾಂದಿ ಹಾಡಿದೆ. ಹೌದು, ಈಗ ಪರಿಸರವಾದಿಗಳು ಮತ್ತೊಂದು ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಅದೇ ಬನ್ನೇರುಘಟ್ಟ ಉಳಿಸಿ ಅಭಿಯಾನ. ಹೌದು, ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಅರಣ್ಯದೊಳಗೆ 6 ಪಥಗಳ ಎಲಿವೇಟೆಡ್ ಹೆದ್ದಾರಿಯನ್ನ ನಿರ್ಮಿಸಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಪ್ರಸ್ತಾಪಿಸಿದೆ. ಇದು ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರಸ್ತೆಯ ಭಾಗವಾಗಿರುವಂತಹ ಈ ಯೋಜನೆಯು ಬನ್ನೇರುಘಟ್ಟ ಮತ್ತು ಜಿಗಣಿಯನ್ನ ಸಂಪರ್ಕಿಸುವ ಅಸ್ತಿತ್ವದಲ್ಲಿರುವಂತಹ ರಸ್ತೆಯ 3.85 ಕಿಲೋಮೀಟರ್ ಸ್ಟ್ರೆಚ್ ಆಗಿದೆ ನೋಡಿ. ಇನ್ನು ಬನ್ನೇರುಘಟ್ಟ ಮತ್ತು ಜಿಗಣಿಯನ್ನ ಸಂಪರ್ಕಿಸುವ ಈ 6 ಪಥದ ಫ್ಲೈಓವರ್ ನಿರ್ಮಿಸಲು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ 1288 ಮರಗಳನ್ನು ಕಡಿಯಲು ಯೋಜನೆ ರೂಪಿಸಲಾಗಿದೆ. ಹೀಗಾಗಿ ಈ ಪ್ರಸ್ತಾವಿಕ 6 ಲೇನ್ ಫ್ಲೈಓವರ್ಗಳನ್ನು ನಿಲ್ಲಿಸಿ ಎಂದು ಅಭಿಯಾನ ಆರಂಭಿಸಿದೆ. ಇನ್ನು ಯೋಜನೆಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಪಡೆಯಲಾಗಿದೆ. ಈ ಯೋಜನೆಯು ಕೋರ್ ಏರಿಯಾದ 27 ಎಕರೆ 18 ಗುಂಟುಗಳಾದ ಮತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಬಂಫರ್ ಝೋನ್ನಲ್ಲಿ 14 ಎಕರೆಗಳ ವಿಸ್ತೀರ್ಣವನ್ನ ಒಳಗೊಂಡಿದೆ. ಆದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಆನೆ, ಚಿರತೆ, ಹುಲಿ ಮತ್ತು ವಿವಿಧ ಸಸ್ಯಗಳನ್ನು ಒಳಗೊಂಡಂತೆ ಹೆಚ್ಚಿನ ಸಂಖ್ಯೆಯ ಕಾಡು ಪ್ರಾಣಿಗಳಿಗೆ ನೆಲೆಯಾಗಿದೆ. ಹಾಗಾಗಿ ಉದ್ದೇಶಿತ ಮೇಲ್ಸೇತುವೆ ಟ್ರಾಫಿಕ್ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನ ಹೊಂದಿದೆ. ಆದರೆ ಇದು ಸೂಕ್ಷ್ಮ ಪರಿಸರ ವ್ಯವಸ್ಥೆಗೆ ಅಪಾಯವನ್ನ ಉಂಟು ಮಾಡಬಹುದು ಮತ್ತು ಉದ್ಯಾನದಲ್ಲಿ ವಾಸಿಸುವ ವನ್ಯಜೀವಿಗಳ ನೈಸರ್ಗಿಕ ಆವಾಸ ಸ್ಥಾನವನ್ನ ಅಡ್ಡಿಪಡಿಸಬಹುದು. ಉದ್ಯಾನವನವು ನಿರ್ಣಾಯಕ ಜೀವ ವೈವಿಧ್ಯದ ಹಾಟ್ಸ್ಪಾಟ್ ಆಗಿದ್ದು, ಏಷ್ಯನ್ ಆನೆಗಳು, ಭಾರತೀಯ ಗೌರ್, ಸಾಂಬಾರ್ ಜಿಂಕೆಗಳಂತಹ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳಿಗೆ ನೆಲೆ ಒದಗಿಸಿದೆ ಇದು. ಇನ್ನು ಉದ್ದೇಶಿತ ಮೇಲ್ಸೇತುವೆಯನ್ನ ಎಚ್ಚರಿಕೆಯಿಂದ ಯೋಜಿಸದಿದ್ರೆ ಮತ್ತು ಕಾರ್ಯಗತಗೊಳಿಸದಿದ್ರೆ ಈ ಅನನ್ಯ ಪರಿಸರ ವ್ಯವಸ್ಥೆಯನ್ನ ಬದಲಾಯಿಸಲಾಗದಂತೆ ಹಾನಿಗೊಳಿಸಬಹುದು. ಇದು ಜೀವ ವೈವಿಧ್ಯದ ನಷ್ಟ ಮತ್ತು ಪರಿಸರ ಅವನತಿಗಳ ಕಾರಣವಾಗಬಹುದು. ಹೀಗಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ NHAIಯ ಯೋಜನೆಗೆ ತುರ್ತಾಗಿ ಅನುಮತಿ ಹಿಂಪಡೆಯಬೇಕು ಮತ್ತು ಈ ಯೋಜನೆ ಮತ್ತು ನಿರ್ಮಾಣವನ್ನ ತಕ್ಷಣವೇ ಸ್ಥಗಿತಗೊಳಿಸಿ ಉದ್ಯಾನವನದ ಪರಿಸರ, ಸೂಕ್ಷ್ಮ ಸ್ವಭಾವ ಮತ್ತು ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಸಂಭಾವ್ಯ ಪ್ರತಿಕೂಲ ಪರಿಣಾಮಗಳನ್ನು ನಿಲ್ಲಿಸಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ಆರಂಭಿಸಲಾಗಿದೆ.